కర్ణాటక శాసన మండలిలో ఏపీ మంత్రి టీజీ భరత్ పేరును బీజేపీ ఎమ్మెల్సీ అరుణ్ ప్రస్తావించారు. పెట్టుబడిదారులను మంత్రి టీజీ భరత్ ఆకర్షిస్తున్న విధానాన్ని సభ్యులకు తెలిపారు. కర్ణాటక బడ్జెట్ సమావేశాల సందర్భంగా తాను ఇటీవల హైదరాబాద్లో పర్యటించానని, ఆ సందర్భాన్ని ఆయన సభకు వివరించారు. పెట్టుబడిదారులను ఆకర్షించేందుకు ప్రభుత్వం మద్దతు ఉంటుందని, వారికి పూర్తి భరోసా ఇచ్చారని చెప్పారు. ఏపీ మంత్రి టీజీ భరత్ అవలంబిస్తున్న విధానాలను కర్ణాటకలోనూ అమలు చేయాలని బీజేపీ ఎమ్మెల్సీ అరుణ్ ప్రభుత్వాన్ని కోరారు. ಹೈದರಾಬಾದಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಹೈದರಾಬಾದಿ ಕಾರ್ಯಕ್ರಮಕ್ಕೆ ಹೋದಾಗ ನಮ್ ಸಮಾಜದ ಯಾರ್ಯಾರಿದ್ದಾರೆ ರಾಜ್ಯದವರು, ಕರ್ನಾಟಕದಿಂದ ನಾನಿದ್ದೆ, ತಮಿಳುನಾಡಿಂದ ಒಬ್ರು ರಾಜಕಾರಣದಲ್ಲಿರುವಂತವ್ರು ಬಂದಿದ್ರು. ಅದೇ ರೀತಿ ಆಂಧ್ರ ಪ್ರದೇಶಿನ ಮಂತ್ರಿಗಳಾದಂತ ಭರತ್ ಟಿ ಜಿ ವೆಂಕಟೇಶ್ ಅವರ ಮಗ ಟಿ.ಜಿ. ಭರತ್ ಅವರು ಇಂಡಸ್ಟ್ರಿಯಲ್ ಮಿನಿಸ್ಟರ್, ಅವರು ಕೂಡ ನಮ್ಮ ಸಮಾಜದವರು, ಅವರು ಕೂಡ ಬಂದಿದ್ರು. ತೆಲಂಗಾಣದಿಂದನೂ ಬಂದಿದ್ರು. ಈ ತರದೆಲ್ಲ ಬಂದಾಗ ಭರತ್ ಅವರು ಅವ್ರ ಭಾಷಣ ಮಾಡಬೇಕಾದ್ರೆ ಹೇಳಿದ್ರು, ಮಾನ್ಯ ಸಭಾಪತಿಗಳ ಏನ್ ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ರು ಅಂದ್ರೆ, ಇಲ್ಲಿ ಕೂತಿರೋಂತ ತುಂಬಾ ಜನ ಇನ್ವೆಸ್ಟರ್ಸ್ ಇದ್ದೀರಾ, ದೊಡ್ಡ ದೊಡ್ಡ ಎಂಟರ್ಪ್ರೈನರ್ಸ್ ಇದ್ದೀರಾ, ಇಂಡಸ್ಟ್ರಿಯಲಿಸ್ಟ್ ಇದ್ದೀರಾ, ಇನ್ವೆಸ್ಟರ್ಸ್ ಇದ್ದೀರಾ, ನಮ್ಮ ರಾಜ್ಯಕ್ಕೆ ಬನ್ನಿ, ನನ್ ಫೋನ್ ನಂಬರ್ ತಗೊಳ್ಳಿ, ನನ್ ಫೋನ್ ನಂಬರ್ ನ ತಗೊಂಡು ನೀವು ರಾತ್ರಿ ಎಷ್ಟೊತ್ತಿಗಾದ್ರೂ ಫೋನ್ ಮಾಡಿ, ನಿಮಗೆ ಯಾವ ಜಾಗ ಬೇಕು, ನೀವೇನಾರ ಇನ್ವೆಸ್ಟ್ಮೆಂಟ್ ಇಂಡಸ್ಟ್ರಿ ಆಗ್ತೀರಾ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗ್ತೀರಾ, ಸರ್ವಿಸ್ ಇಂಡಸ್ಟ್ರಿ ಆಗ್ತೀರಾ, ನಮ್ಮ ಜಾಗದಲ್ಲಿ ಕೊಡಕ್ಕೆ ಯಾವುದೇ ಅಡಚಣೆಗಳು ಇಲ್ಲದೆ 24 ಗಂಟೆಗಳಲ್ಲಿ ಸಿಂಗಲ್ ವಿಂಡೋ ಇದೆ NOC ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಇದನ್ನು ಮಾಡಕ್ಕೆ ನಮ್ಮ ರಾಜ್ಯದಲ್ಲಿ ತಾಕತ್ತಿದೆಯಾ, ಧೈರ್ಯ ಇದೆಯಾ ಇವರಿಗೆ? ಇಲ್ಲಿ ಬಂದಿರೋರು ಓಡೋಗ್ತಾ ಇದಾರೆ. ನಾವೆಲ್ಲ ಅನ್ಕೊಂಡ್ಬಿಟ್ಟಿದೀವಿ ನಮ್ಮಿಂದ ಬೆಂಗಳೂರು ಬೆಳೀತಿದೆ ಅಂತ. ಖಂಡಿತ ಇಲ್ಲ. ನಿಮಗ್ ನಿಜವಾಗ್ಲೂ ಯೋಚನೆ ಮಾಡ್ಬೇಕು ಅಂತಿದ್ರೆ ಬಿಯಾಂಡ್ ಬೆಂಗಳೂರು ಯೋಚನೆ ಮಾಡ್ಬೇಕಿತ್ತು. ಎಲ್ ಮಾಡಿದೀರಾ? ಒಂದೊಂದ್ ಕಡೆ KDB ಇವ್ರದೇ, ಎಲ್ಲ KDB ಎಲ್ಲ ಲ್ಯಾಂಡ್ಗಳು ಇವ್ರದೇ. ಆ ಸ್ಥಿತಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ ಅಂದ್ರೆ, ಇವರ ಯಾರ್ಯಾರು ಇನ್ವೆಸ್ಟರ್ಸ್ ಇಲ್ಲಿ ಬಂದು ವಾಪಸ್ ಹೋದಂತದ್ದು ಹಲವಾರು ಉದಾಹರಣೆಗಳು ನಮ್ ಕಣ್ ಮುಂದೆ ಕಾಣ್ತಾ ಇದೆ.